ಪ್ರೀತಿಯ ಬಂಧುಗಳೇ, ಹಿಂದೆ ಬೆಳಗಾವಿಯಲ್ಲಿ 1924ರಲ್ಲಿ ನಡೆದ ಐತಿಹಾಸಿಕವಾದ 39ನೇ ಕಾಂಗ್ರೆಸ್ ಅಧಿವೇಶನಕ್ಕೆ 100 ವರ್ಷ ತುಂಬಿದೆ. ಈ ಅಧಿವೇಶನದ ಸವಿ ನೆನಪಿಗಾಗಿ ಬೆಳಗಾವಿಯಲ್ಲಿ ಡಿಸೆಂಬರ್ 26, 27ರಂದು ಗಾಂಧಿ ಭಾರತ ಹೆಸರಿನ ಕಾರ್ಯಕ್ರಮಕ್ಕೆ ಸಕಲ ತಯಾರಿಗಳು ನಡೆದಿದ್ದುವು. ಸಮಾವೇಶಕ್ಕಾಗಿ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿಯವರು ಹಾಗೂ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಆಗಿರುವಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೇರಿದಂತೆ ಇಡೀ ನಾಡಿನ ಅನೇಕ ಗಣ್ಯರನ್ನ ಸ್ವಾಗತಿಸಲಾಗಿತ್ತು. ಮೊದಲ ದಿನ ಅಂದರೆ ಡಿಸೆಂಬರ್ 26ರಂದು ಪಂಪಾ ಸರೋವರದ ಬಳಿ ಗಾಂಧಿ ಪ್ರತಿಮೆಯನ್ನ ಅನಾವರಣಗೊಳಿಸಿ ವೀರಸೌಧದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಫೋಟೋ ಗ್ಯಾಲರಿಯನ್ನ ಉದ್ಘಾಟಿಸಿ ಅದ್ಧೂರಿಯಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿತ್ತು. ಗಾಂಧಿಯವರ ಸ್ವದೇಶಿ ಚಳುವಳಿಯ ಭಾಗವಾಗಿದ್ದ ಖಾದಿ ಬಟ್ಟೆಗಳಿಗೆ ಉತ್ತೇಜನ ನೀಡಲು ಸರಸ್ ಮೇಳ ಉದ್ಘಾಟಿಸಲಾಯಿತು. ಧ್ವಜಾರೋಹಣ ಹಾಗೂ ಮೆರವಣಿಗೆ ನಡೆಸುವ ಮೂಲಕ ನಮ್ಮ ನಡಿಗೆ ಗಾಂಧಿ ಕನಸಿನೆಡೆಗೆ ಎಂದು ಸಾರಿದ್ದೆವು. ನವಸತ್ಯಾಗ್ರಹ ಬೈಠಕ್ ನಡೆಸಿ 2ನೇ ದಿನ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶ ನಡೆಸೋದಕ್ಕೆ ಸಜ್ಜಾಗಿದ್ದೆವು. ಆದರೆ ಮಾಜಿ ಪ್ರಧಾನಿ, ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಸಮಾವೇಶ ಮೊಟಕುಗೊಂಡಿತ್ತು. ಅದ್ಧೂರಿಯಾಗಿ ಸಿದ್ಧಗೊಂಡಿದ್ದ ಸಿಪಿಇಡಿ ಮೈದಾನ ದಿವಂಗತ ಸಿಂಗ್ ಅವರ ಶ್ರದ್ಧಾಂಜಲಿ ಸಭೆಗೆ ಬಳಕೆಯಾಯಿತು. ಇದೀಗ ಮೊಟಕುಗೊಂಡ ಕಾರ್ಯಕ್ರಮ ಜನವರಿ 21ರಂದು ಮತ್ತೆ ಅದ್ಧೂರಿಯಾಗಿ ಆಯೋಜನೆಗೊಂಡಿದೆ. ಮತ್ತೆ ಅದೇ ಹುರುಪು, ಅದೇ ಉತ್ಸಾಹದಲ್ಲಿ ಸಿಪಿಇಡಿ ಮೈದಾನ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಎನ್ನುವ ಘೋಷವಾಕ್ಯದೊಂದಿಗೆ ಈ ಸಮಾವೇಶಕ್ಕೆ ಅಣಿಯಾಗಿದೆ. ಇದಕ್ಕಾಗಿ ಬೆಳಗಾವಿ ವಿದ್ಯುತ್ ಬೆಳಕಿನ ದೀಪಗಳಲ್ಲಿ ಮಧುವಣಗಿತ್ತಿಯಂತೆ ಸಜ್ಜುಗೊಂಡಿದೆ. ಬನ್ನಿ, ಕಾರ್ಯಕ್ರಮದಲ್ಲಿ ಸಾವಿರ 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 ಸಂಖ್ಯೆಯಲ್ಲಿ ಭಾಗವಹಿಸೋಣ. ಗಾಂಧಿ ಕನಸಿನ ಭಾರತ ರೂಪಿಸುವ ಸಂಕಲ್ಪ ತೊಡೋಣ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ.